ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಲ್ಮೋಸ್ಟು ವೀಡಿಯೋನ ಅಪ್ಲೋಡ್ ಮಾಡಿದೆ ಆಲ್ಮೋಸ್ಟು 5 ಮಂತ್ ಆಯಿತು. ರೀಸನ್ ಏನಿಲ್ಲ, ಸ್ವಲ್ಪ ನಾನು ವರ್ಕಲ್ಲಿ ಬ್ಯುಸಿ ಇದ್ದೆ, ಅದ್ರ ಸಲುವಾಗಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಬಟ್ ಇನ್ಮೇಲೆ ರೆಗ್ಯುಲರಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಸಿಂಪಲ್ಲಾಗಿ ಈ ಯುಗಾದಿ ಹಬ್ಬಕ್ಕೆ ಬೇಳೆ ಹೋಳಿಗೆನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಯಿನ ಯೂಸ್ ಮಾಡ್ತಾ ಇಲ್ಲ ನಾನು, ಯಾಕಂತ ಅಂದರೆ ಈಗ ಕಾಯಿನ ನಾವು ಯೂಸ್ ಮಾಡಿದ್ವಿ ಅಂತ ಅಂದರೆ ಕಾಯಿ ಹೋಳಿಗೆ ಆಗಿಬಿಡತ್ತೆ, ಕಾಯಿ ಒಬ್ಬಟ್ಟು ಆಗಿಬಿಡತ್ತೆ. ಸೊ ಅದ್ರ ಸಲುವಾಗಿ ಓನ್ಲಿ ಕಡಲೆಬೇಳೆನ ಯೂಸ್ ಮಾಡಿಕೊಂಡು ಯಾವ ಥರ ಹೋಳಿಗೆನ ಮಾಡೋದು ಏನು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಕೂಡ ಇದೇ ರೀತಿ ಉಬ್ಬಿ ಬರೋ ಥರ ಹೋಳಿಗೆ ಮಾಡೋದನ್ನು ಕಲಿಬೇಕು ಅಂತಂದರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಿಮಗೆ ಕಂಪ್ಲೀಟಾಗಿ ಯಾವ ಥರ ಮಾಡಬೇಕು, ಹೇಗೆ ಏನು ಸ್ಟೆಪ್ ಟು ಸ್ಟೆಪ್ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ಈ ಸ್ಟೆಪ್ಪನ್ನು ಫಾಲೋ ಮಾಡಿ ನೀವು ಕೂಡ ಈಸಿಯಾಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ಕಡಲೆಬೇಳೆ ಹೋಳಿಗೆನ ಮಾಡ್ಕೊಳ್ಬೋದು. ಸೊ ಬನ್ನಿ, ಇವಾಗ ನಾನು ಈ ಕಡಲೆಬೇಳೆ ಹೋಳಿಗೆ ಮಾಡ್ಕೊಳ್ಳಿಕ್ಕೆ 1 ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ನಾನು 1 ಅವರ್ ನೆನೆಸಿರೋಂಥ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನೋಡಿ ಈ ಥರ ಇಷ್ಟು ನೀರನ್ನು ಹಾಕಿಬಿಟ್ಟು ಸೊ ನಾನು ವಿಷಲ್ ಹಾಕ್ಸ್ಕೊತೀನಿ. ಬರೀ ನೀವೊಂದು 2 ವಿಷಲ್ ಹಾಕ್ಸಿದ್ರೆ ಸಾಕು, ಓನ್ಲಿ 2 ವಿಷಲ್ ಹಾಕ್ಸಿದ್ರೆ ಸಾಕು. ಜಾಸ್ತಿ ಬೇಯಬಾರ್ದು, ಜಾಸ್ತಿ ಬೇಯಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ ತೋರಿಸ್ಕೊಡ್ತೀನಿ. ಹಾಗೆ ಇದಾದ ತಕ್ಷಣ ನಾನೇನು ಮಾಡ್ತಿದ್ದೀನಿ, ಈ ಥರ ಬಾಗಿಸ್ಕೊಳ್ತಾ ಇದ್ದೀನಿ. ನಾವು ಅನ್ನ ಎಲ್ಲ ಯಾವ ಥರ ಬಾಗಿಸ್ಕೋತೀವಲ್ವ ಅದೇ ಥರ ಬಾಗಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಈ ಥರ ಇರಬೇಕಾಗತ್ತೆ. ನೋಡಿ ಇಲ್ಲಿ ಇಷ್ಟೇ ಬೇಂದರೆ ಸಾಕು, ಜಾಸ್ತಿ ಬೇಯಬಾರ್ದು. ಜಾಸ್ತಿ ಬೇಂದರೆ ನಾವು ಅದನ್ನು ರುಬ್ಕೋಬೇಕಾಗತ್ತಲ್ವ, ಆವಾಗ ಚೆನ್ನಾಗಿ ಬರಲ್ಲ ಅದು, ಅದರ ಸಲುವಾಗಿ. ಸೊ ನಾನು ನೀರು ಜಾಸ್ತಿ ಹಾಕಿರೋದು ಅದಕ್ಕೇ. ಸೊ ಬಾಗಿಸ್ಕೋಬೇಕಾಗತ್ತೆ, ಅದರ ಸಲುವಾಗಿ. ಆ ಥರ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ. ನಾನೇನು ಕಡಲೆಬೇಳೆ ತೊಗೊಂಡಿದ್ದೀನಲ್ವ ಅದರಲ್ಲೇ 1 ಕಪ್ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಅಂತ ಅಂದರೆ 3/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ ಈ ಥರ ಹಾಕಿ ಇವಾಗ ಇನ್ನೊಂದ್ಸಲ ಏನು ಮಾಡ್ತೀನಿ ಅಂತಂದರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇದನ್ನು ನೀವು ಸ್ಟೋವ್ನ ಹಚ್ಚಿ ಮಿಕ್ಸ್ ಮಾಡ್ಕೋಬೇಕಂತ ಏನಿಲ್ಲ, ನೀವು ಜಸ್ಟ್ ನಾರ್ಮಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಜಸ್ಟ್ ನಾವು ಕುಕ್ಕರಿಂದ ತೆಗೆದಿರ್ತೀವಿ, ಬಿಸಿ ಬಿಸಿ ಇರುತ್ತೆ ಅಲ್ವ, ಅದರ ಸಲುವಾಗಿ. ಸೊ ಈ ತಣ್ಣದ ಮೇಲೆ ನಾನೇನು ಮಾಡ್ತೀನಿ, ಮಿಕ್ಸಿಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ಈ ಥರ ಸ್ಮೂತಾಗಿರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ತರಿ ಇರಬಾರ್ದು. ತರಿ ಇದ್ದರೆ ಹೋಳಿಗೆ ಚೆನ್ನಾಗಾಗಲ್ಲ, ಸ್ಮೂತಾಗಿ ಕೂಡ ಬರಲ್ಲ. ನೋಡಿ ಇದನ್ನು. ಸೊ ಇದನ್ನು ಇವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಕಾಯಿಸ್ಬೇಕಾಗತ್ತೆ. ಈಗ ಇದು ನೋಡಿ ಈ ಥರ ಇದೆ ಅಲ್ವಾ. ಸೊ ಇದನ್ನು ನಾವು ಚೆನ್ನಾಗಿ ಪಾಕ ಬರೋ ಥರ, ಅಂದರೆ ನಾವು ಇವಾಗ ಹೋಳಿಗೆ ಮಾಡಬೇಕಲ್ವ, ಅದು ಉಂಡೆ ಕಟ್ಟಲಿಕ್ಕೆ ಆಗಬೇಕಲ್ವ. ಸೊ ಅದರ ಸಲುವಾಗಿ ಈ ಥರ ನಾನೇನು ಮಾಡಬೇಕಿದ್ದೀನಿ ಅಂದರೆ ಕಾಯಿಸ್ಕೊತೀನಿ. ಸೊ ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬೇಡಿ. ನೀವು ಏನು ಅದನ್ನು ಕಾಯಿಸ್ತಂದರೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀರಲ್ವ, ಅದನ್ನು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ನೋಡಿ ಇಲ್ಲಿ ಆಲ್ಮೋಸ್ಟ್ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಬೇಗ ಆಗತ್ತೆ. ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕಾಗತ್ತೆ. ಸೊ ಇದು ನಮ್ಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ಅದನ್ನು ರೆಡಿ ಆಗಿದೆ ಅಂತ ಹೇಳಿ. ನಾವು ಇವಾಗ ಏನು ಮಿಕ್ಸ್ ಮಾಡ್ಕೋತೀವಲ್ವ, ಸ್ಟಾರ್ಟಿಂಗಲ್ಲಿ ನಮಗೆ ಅದು ಈಸಿ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅದು. ಬಟ್ ಆಫ್ಟರ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ ಆಗ್ತಾ ಹೋಗುತ್ತೆ, ಯಾಕಂದರೆ ಅದು ಗಟ್ಟಿ ಆಗ್ತಾ ಇರುತ್ತೆ. ಸೊ ಈಸಿಯಾಗಿ ಅದನ್ನು ತಿರುಗಿ ಹಾಕ್ಲಿಕ್ಕೆ ಬರಲ್ಲ, ಆ ಥರ ಆಗುತ್ತೆ. ಆ ಥರ ಬಂದರೆ ಸೊ ಆಗ್ತಾ ಬಂತು ಹೇಳಿ. ನೋಡಿ ಇದು ಇವಾಗ ರೆಡಿ ಆಗಿದೆ. ನಿಮ್ಗೆ ಎಷ್ಟು ಹದ ಬರಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಇಷ್ಟು ಹದ ಬಂದರೆ ಸಾಕು. ಯಾಕಂತಂದರೆ ಅದು ಬಿಸಿ ಆರಿದ ಮೇಲೆ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅದರ ಸಲುವಾಗಿ ಇದನ್ನು ತಣಿಲಿಕ್ಕೆ ಬಿಡಬೇಕಾಗತ್ತೆ. ಸೊ ಈ ಟೈಮಲ್ಲಿ ಏನು ಮಾಡೋಣ ಅಂದರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾನ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ, ಅದರ ಸಲುವಾಗಿ. ನೀವು ಕೂಡ ಅಷ್ಟೇ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಸೇಮ್ ನಾನು ಅದೇನು ಕಡಲೆಬೇಳೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ತೊಗೊಂಡಿದ್ದೆ ಅಲ್ವ, 1 ಕಪ್, ಅದರಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಹಾಗೆ 2 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ನೀಟಾಗಿ ನೀರು ಹಾಕಿ ಕಲಿಸ್ಕೊತೀನಿ ಸ್ಟಾರ್ಟಿಂಗಲ್ಲಿ.
ಇಲ್ಲಿ ಕಲಿಸ್ಬೇಕಾದ್ರೆ ಸ್ವಲ್ಪ ಅಂದರೆ ನಾವಿವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವ ಅದೇ ಥರ ಕಲಸಿ ಗಟ್ಟಿ ಕಲಿಸ್ಕೊಳ್ಳಿ. ಸೊ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆತ್ತ ಇತ್ತು ಅಂದರೂ ತೊಂದರೆ ಇಲ್ಲ. ಸೊ ಆಫ್ಟರ್ ದಟ್ ನೀವು ಮಾಡಬೇಕಾದ್ರೆ ನೀವು ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕಿ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಸ್ಮೂತಾಗಿ ಬರುತ್ತೆ. ಇದೇ ಥರ ಟ್ರೈ ಮಾಡಿ. ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ನಾವು. ಈ ಥರ ಎಣ್ಣೆ ಹಾಕಿ ಲಾಸ್ಟಲ್ಲೇ ಕಲಸಿ ಇದನ್ನು ಆಲ್ಮೋಸ್ಟ್ ನೀವು 1 ಅವರ್ ಅಥವಾ 30 ಮಿನಿಟ್ಸ್ ಇಟ್ಟರೆ ಸಾಕು, ಜಾಸ್ತಿ ಏನು ಇಡಬೇಕಂತ ಏನಿಲ್ಲ. ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ಬಾಳೆ ಎಲೆ ತೊಗೋತಾ ಇದ್ದೀನಿ. ಬಾಳೆ ಎಲೆ ತೊಗೊಂಡು ಅದನ್ನು ಸ್ಟೋವಲ್ಲಿ ಅದನ್ನು ಬಾಡಿಸ್ಬಿಟ್ಟು ಅದ್ರ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸೊ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಮನೆಯಲ್ಲಿ ಬಾಳೆ ಎಲೆ ಇದ್ದರೆ ಖಂಡಿತವಾಗೂ ಬಾಳೆ ಎಲೆನೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಇದು ಇವಾಗ ರೆಡಿ ಆಗಿದೆ. ನೋಡಿ ಇದು ನಾನು ಆವಾಗ ತೋರಿಸ್ಕೊಟ್ಟೆ ಅಲ್ವಾ, ಇಷ್ಟು ಗಟ್ಟಿ ಆಗಬೇಕಾಗತ್ತೆ. ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದ್ಸಲ, ಜಾಸ್ತಿ ಗಟ್ಟಿ ಮಾಡಲಿಕ್ಕೆ ಹೋಗ್ಬೇಡಿ, ಕಟ್ಲಿಕ್ಕೆ ಬರಲ್ಲ, ಯಾಕಂದರೆ ಅದು ಪುಡಿ ಪುಡಿ ಆಗಿಬಿಡತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಇಲ್ಲಿ ಇದೇ ಥರ ಇಷ್ಟು ಗಟ್ಟಿ ಇರಬೇಕಾಗುತ್ತೆ. ಸೊ ಇವಾಗ ನಾನು ಹೋಳಿಗೆ ಹಿಟ್ಟನ್ನು ತೊಗೋತೀನಿ. ನೋಡಿ ಇದು ನಾನು ಆಲ್ಮೋಸ್ಟು 1 ಅವರ್ ಇಟ್ಟಿದ್ದೆ. ಸೊ 1 ಅವರ್ ಇಟ್ಟಾದಮೇಲೆ ನಿಮ್ಗೆ ಸ್ವಲ್ಪ ಅದೇನಾದರೂ ಜಾಸ್ತಿ ಗಟ್ಟಿ ಇಲ್ಲ ಅಂತ ಅನಿಸ್ತು ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಇನ್ನೊಂದು ಸಲ ಏನು ತೊಂದರೆ ಆಗಲ್ಲ. ನೋಡಿ ಈ ಥರ ಹೂರಣ ತೊಗೊಂಬಿಟ್ಟು ಹಾಕ್ಬಿಟ್ಟು ಇವಾಗ ನೀಟಾಗಿ ಹರ್ಕೋತೀನಿ. ಸೊ ತುಂಬ ಜನ ಇವಾಗ ಬಟರ್ ಪೇಪರ್ ಯೂಸ್ ಮಾಡ್ತಾರೆ, ಮತ್ತು ಇವಾಗ ನಾರ್ಮಲ್ಲಾಗಿ ಪೇಟೆಗಳೆಲ್ಲ ಸಿಗತ್ತೆ, ಒಂದು ಪೇಪರ್ ಸಿಗತ್ತೆ, ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಥರದ್ದು. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಆದಷ್ಟು ನೀವು ಬಾಳೆ ಎಲೆ ಮಾಡಲಿಕ್ಕೆ ಟ್ರೈ ಮಾಡಿ ಹಬ್ಬಗಳೆಲ್ಲ. ಯಾಕಂತ ಅಂದರೆ ಇವಾಗ ನೇಚರ್ ಫ್ರೆಂಡ್ಲಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಇದನ್ನು ಇವಾಗ ಕಾದಿರುವಂತಹ ಬಾಣಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಇದನ್ನು ತೆಗಿಬೋದು ನಾವು. ನೋಡಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಇಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ, ಈ ಹಬ್ಬಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ. ನೋಡಿ ಇದನ್ನು ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ರಿ ಅಂತ ಹೇಳಿದ್ರೆ ನಾವಿಲ್ಲಿ ತುಂಬಾ ತೆಳುವಾಗಿ ಮಾಡಿರ್ತೀವಿ ಅಲ್ವಾ. ಸೊ ಏನಾಗ್ಬಿಡತ್ತೆ ಅಂದರೆ ಕತ್ತೋಗ್ಬಿಡತ್ತೆ, ಅದರ ಸಲುವಾಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ನೋಡಿ. ನೀವು ದಪ್ಪ ಮಾಡಿದರೆ ಉಬ್ಬು ಬರಲ್ಲ. ಸೊ ತೆಳು ಅಂದರೆ ಅದನ್ನು ಕಂಪ್ಲೀಟಾಗಿ ತೆಳುನೇ ಮಾಡಬೇಕಾಗತ್ತೆ, ಆಗ ಮಾತ್ರ ನಿಮಗೆ ಉಬ್ಬು ಬರುತ್ತೆ, ಇಲ್ಲ ಅಂದರೆ ಉಬ್ಬು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಇವಾಗ ರೆಡಿ ಆಗಿದೆ, ಅದನ್ನು ತೆಗಿತಾ ಇದ್ದೀನಿ. 1 ಸಲ 2 ಸಲ ನೀವು ಅದನ್ನು ತಿರುವು ಹಾಕಿದರೆ ಸಾಕಾಗತ್ತೆ. ನೋಡಿ ಇದೇ ಥರ ಎಲ್ಲದನ್ನು ಕೂಡ ಮಾಡ್ಕೊಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಸ್ಮೂತಾಗಿ ಆಗಿದೆ. ಸೊ ನೀವು ಇದ್ರ ಜೊತೆಗೆ ಈಗ ನಾರ್ಮಲಾಗಿ ತುಪ್ಪ ಹಾಕ್ಕೊಳ್ಳೋದು ತಿಂತಾರೆ ಎಲ್ಲರೂ ಕೂಡ. ಸೊ ಒಂದು ಟ್ರೈ ಮಾಡಿ, ನೀವು ಇದ್ರ ಜೊತೆಗೆ ಸಕ್ಕರೆ ಪಾಕ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಸಕ್ಕರೆ ಪಾಕ ಮಾಡ್ಕೊಂಡು ತಿಂತೀರಾ ಅಂತ ಹೇಳಿದ್ರೆ ನೀವೇನು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಬೆಲ್ಲ ಏನು ಹಾಕ್ತಿರಲ್ವ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಹಬ್ಬಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡಿ. ಸೊ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.